ಜೂಜಾಟಕ್ಕ ಬಲಿ ಆಗಿದ್ವಿ. ಅವಾಗ ಏನು ಇಸ್ಪೆಟ್ಟು ಓಶಿ ಅಂತಾವ್ ಇಂತಾವ್ ಮಾಡ್ಕೊಂತ ದುಷ್ಟರು ಕೂಡ ಆಡ್ಕೊಂತ ನಾವು ಬಾಳ 45 ವರ್ಷ ಹಾಳಾಗಿದ್ವಿ. ಯಾಕಂತಂದ್ರ ಬಿಡ್ಬೇಕಂದ್ರ ಗೆಳೆಯನ ಮನಿಯೊಳಗ ಅವ ಸೆರೆ ಕುಡಿತಿದ್ದ. ಆತ ಸೆರೆ ಕುಡಿತಾನ ಅಂತಂದು ನಾವು ಅವಾಗ ಬುದ್ಧಿ ಹೇಳಕ್ ಹೋದಾಗ ಅವ್ರ ಮನಿಯೊಳಗ ನೀ ಏನ್ ಸಂಪನ್ನ ಅಂತೇಳಿ ನೀನು ಇಸ್ಪೆಟ್ ಆಡ್ತಿ ಜೂಜಾಡ್ತಿ ಅಂದಾಗ ನಾವು ಒಬ್ರು ಹೆಣ್ಮಕ್ಳು ಈ ತರ ಅಂದಾಗ ಫ್ರೆಂಡ್ ಬೇಡ ಇದನ್ನ ಇಲ್ಲಿಯೇ ಸ್ಟಾಪ್, ಇದನ್ನ ಮಾಡಬಾರ್ದು. ನಾನು ಇವತ್ತು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಹನುಮನಾಳ್ ಅನ್ನೋ ಗ್ರಾಮಕ್ಕೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತಂದ್ರೆ ಇಲ್ಲೊಬ್ರು ಆದರ್ಶ ರೈತರು ಅನ್ನೋದ್ರ ಜೊತೆಗೆ ಆದರ್ಶ ವ್ಯಕ್ತಿ ಕೂಡ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನು ಆದರ್ಶ ವ್ಯಕ್ತಿ ಅಂತ ಯಾಕೆ ಕರೀತಾ ಇದ್ದೀನಿ ಅಂತಂದ್ರೆ ಅದನ್ನ ನಾ ಹೇಳೋದಕ್ಕಿಂತ ಅವ್ರು ಹೇಳಿದ್ರೇನೆ ಚೆನ್ನಾಗಿರುತ್ತೆ. ತಾಲೂಕು ಹನುಮನಾಳ್ ಗ್ರಾಮದ ಬಸವರಾಜ್ ನೀರಾವರಿ ಅಂತ ಹೇಳ್ರಿ. ಈಗಾಗ್ಲೇ ಮೊದಲು ಆಡ್ ತಂದಿದ್ದೀವ್ರಿ. ಈಗ ಮತ್ ಹೊಳ್ಳಿಗೆ ಕುರಿ ತಂದು ಬಂದಿ. ಈಗ 15,650 ರೂಪಾಯಿ ಒಂದು ಕುರಿ ತಗೊಂಡ್ವಿ. ಯಾಕಂತಂದ್ರೆ ಆಡಿನ ಜೊತೆಗೆ ಇನ್ನೊಬ್ರು ಬದುಕ್ತಾರಲ್ಲ ಅಂತಂದು ಮತ್ತೆ ಕುರಿ ತಗೊಂಬಂದಿವ್ರಿ. ಈಗ ಇನ್ನೊಬ್ರಿಗೆ ಕೆಲಸ ಕೊಟ್ಟಾಗ ತಂದು ಕುರಿ ತಗೊಂಬಂದ್ವಿ. ಎಷ್ಟದ ಅಣ್ಣ ಕುರಿ? ಕುರಿ ಈಗ 45 ಅದಾವ್ರಿ. ಕುರಿ 45 ಅದಾವ್ರಿ. ಇವ್ ಮೊನ್ನೆ ಇವನು ಕೊಟ್ಟೀನ್ರಿ. ಏನಂದ್ರ ಆಡು ಒಂದಿಷ್ಟು ಕೊಟ್ಟೇನ್ರಿ. ಅವ್ರು ಬಂದಂತ ರೇಟಿಗೆ ನನ್ಗೆ ಹಂಗ ಒಂದಿಷ್ಟು ಕೊಟ್ಟೆ. ಮೊನ್ನೆ 58ರಂಗ ಒಂದ್ ಸಣ್ಣ ಮರಿ ಇದ್ದು, ಒಂದು 2 ತಿಂಗಳ 3 ತಿಂಗಳ ಮರಿ ಇದ್ದು. ಹಂಗ ಶೆಡ್ಡಿಗೆ ಬರ್ತಾರ ಒಯ್ತಾರ. ಇವತ್ತಿನ ಮೆಟ್ಟಿಗೆ ಒಂದು 60 ಆಡು, ಒಂದು 35 ಮರಿ ಅದಾವ್ರಿ. ಈಗ ಆಡು ಜವಾರಿ ಅದಾವ್ರಿ. ಕ್ರಾಸಿಂಗ್ ಜಮನಾಪುರಿ ಕ್ರಾಸಿಂಗ್ ಮಾಡ್ತಾರೆ. ಯಾಕೆ ಹಂಗ ಮಾಡೋದಣ್ಣ? ಯಾಕಂದ್ರೆ ಅದ್ರ ಬಲಿಷ್ಠವಾಗಿ ಹುಟ್ಟತಾವು, ಬೇಗನೆ ಬ್ರೂತ್ ಆಗ್ತಾವು. ಜಲ್ದಿ ಫಾಸ್ಟ್ ಆಗಿ ಗ್ರೋತ್ ಮಾಡ್ತಾವ. ಹ್ಞೂನ್ರಿ. ಹಿಂಗಾಗಿ ನಾವು ಜಮನಾಪುರಿನ ಅದನ್ನೇ ಒಂದೇ ಇವತ್ತು ಅದನ್ನ ಯೂಸ್ ಮಾಡ್ಕೊಂತ ಜವಾರಿ ಆಡಿಗೆ ಇದು ಮಾಡ್ಕೊಂಡು ಕ್ರಾಸ್ ಮಾಡ್ಕೊಂತ ಹೊಂಟಿವ್ರಿ. ಹೇಳ್ರಣ್ಣ, ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ? ನಾವು 2019 ಪ್ರಾರಂಭ ಮಾಡಿದಿವ್ರಿ. 2019 ಹೋದ ವರ್ಷ 100 ಮ್ಯಾಗ ಹೋಗಿದ್ದೀವ್ರಿ. ಆದ್ರ ನಾವು ಏನಂತಂದ್ರ ಕಾಯೋದು ಆಗ್ಲಾರ್ದಕ್ಕ ಆತೇನಂದ, ಇಲ್ಲ ರೀ ನನಗೆ ಭಾಳ ಅಕ್ಕವು ಊರಕ್ಕವು ಹಿಂಗ ಅಂದಾಗ ಮತ್ತೊಂದಿಷ್ಟು ತೆಗ್ದೆ. ಒಳ್ಳೆ ರೇಟಿಗೆ ಕೊಟ್ಟೀನಿ. 14, 15, 12ರಂಗ ನಮ್ಮ ಫಾರ್ಮಿಗೆ ಬಂದ ಒಯ್ತಾರೆ. ಅದನ್ನು ಕೊಟ್ಟು ಮತ್ತೀಗ ಕುರಿ ಒಂದು 14,650 ರೂಪಾಯಿದಂಗೆ ಕುರಿ ತೊಗೊಂಬಂದಿನಿ. 2019 ಮುಂಚೆಕ್ಕೆ ಏನು ಮಾಡ್ತಿದ್ರ? ಇಲ್ಲ, 2019 ನಾನು 45 ವರ್ಷ ವಯಸ್ಸ್ರಿ. ಅದಕ್ಕೆ ಮೊದಲ ನಾವು ಜೂಜಾಟಕ್ಕ ಬಲಿ ಆಗಿದ್ವಿ. ಅವಾಗ ಏನು ಇಸ್ಪೆಟ್ಟು ಓಶಿ ಅಂತಾವ್ ಇಂತಾವ್ ಮಾಡ್ಕೊಂತ ದುಷ್ಟರು ಕೂಡ ಆಡ್ಕೊಂತ ನಾವು ಭಾಳ 45 ವರ್ಷ ಹಾಳಾಗಿದ್ವಿ. ಮತ್ತೆ ನಮ್ಮ ಮಕ್ಕಳ ಜೀವನ ಹಾಳಾಗತ್ತ ಅಂತ ತಿಳಿದು, ಇಲ್ಲ ನಾವು ಒಂದು ಏನಾದರೂ ಇದ್ರಾಗ ಸಾಧನೆ ಮಾಡ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನಮ್ಮ ತಲೆಯೊಳಗೆ ಬಂತು. ಅದಕ್ಕಾಗಿ ನಾನು ಕೃಷಿ ಇಲಾಖೆಯಿಂದ ಇದಕ್ಕೆ ಹೋಗಿದ್ದೆ. ಕೃಷಿ ಮೇಳ ನೋಡಿ ವೀಕ್ಷಣೆ ಮಾಡ್ಕೊಂಡ್ ಬಂದು ನಾವು ಇದ್ರ ಗತೆ ಮಾಡ್ಬೇಕು ನಾವು ಅಂತಂದು ನಮ್ಮ ಛಲ ಹುಡ್ತಿರಿ. ಹಿಂಗಾಗಿ ಮೊದಲು ಮೇಕೆ ಮಾಡ್ಬೇಕು, ಆಮೇಲೆ ಕೋಳಿ ಮಾಡ್ಬೇಕು, ಎಲ್ಲ ಯಾವ್ದಾದ್ರು ಪ್ರಾಣಿಗಳನ್ನು ಸಾಕ್ಬೇಕು ಅನ್ನೋದು ಒಂದು ತಲೆಯಾಗ ಬಂತ್ರಿ ನಮಗ. ಮೇಕೆ ಹಾಗೂ ಕುರಿ, ಕೋಳಿ, ಮೀನು ಇವೆಲ್ಲ ಮಾಡಿವಿ. ಮೀನು ಐತ್ರಿ. ಅಲ್ಲಿ ಫಾರ್ಮ್ನಾಗ ಇದು ಫಾರ್ಮ್ ಹತ್ರ ಐತಿ. ಈಗ ಯಾಕಂದ್ರ ಹಗಲಿ ಮೇಯಕ್ ಬರ್ತಾವಲ್ರಿ, ಶೆಡ್ ಮಾಡಿ ಮೇಯಿಸ್ತಾರ. ಹಂಗ ಮೇಯಿಸಲ್ಲ? ಇಲ್ಲ, ಮೇಯಿಸಲ್ರಿ, ಹೊರಗಡೆ ಬಿಡ್ತೀವಿ. ಯಾಕಂದ್ರ ಫುಡ್ ಹಾಕ್ಬೇಕಾದ್ರ ಖರ್ಚು ವೆಚ್ಚ ಭಾಳ ಬರ್ತೈತ್ರಿ. ಹಿಂಗಾಗಿ ನಾವೇನ್ ಮಾಡ್ತೀವಿ, ಅದಕ್ಕೊಬ್ರು ಇದಕ್ಕೊಬ್ರು ಲೇಬರ್ ನೆಟ್ಟಿವ್ರಿ. ಅಂದ್ರೆ ಈಗ ಅಲ್ಲಿ ಇದ್ರ ಖರ್ಚು ಜಾಸ್ತಿ ಅಣ್ಣ? ಖರ್ಚು ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹೊರಗಡೆ ಮೇದ್ ಬರ್ತೈತಿ. ಇದಕ್ಕೆ ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಮರಿಗೆ ಅಷ್ಟ ಹಾಕೊಂತ ಹೋಗ್ತಿವ್ರಿ. ಅಬ್ಸಿಂಗದ ಹೊಟ್ಟು, ತಪ್ಲ ಅಂತ ಇಂತಾವ್ ಹಾಕೊಂತ ಮೇಯ್ಸ್ಕೊಂತ ಹೋಗ್ತಿವ್ರಿ. ಇಲ್ಲಿ ಬಂದ್ವು ಅಂದ್ರ ಇದ್ ಮೇದ್ ಬಂದ್ ಬಿಡ್ತಾವ. ಏನು ಇದಕ್ಕ ಖರ್ಚು ಭಾಳ ಇಲ್ಲ. ಇಲ್ಲ ರೀ, ಅದು ಬಿಡ್ಬೇಕಾದ್ರ ಒಂದು ಕಾರಣ ಇದೆ. ಯಾಕಂತಂದ್ರ ಬಿಡ್ಬೇಕಂದ್ರ ನಮ್ಮ ಗೆಳೆಯನ ಮನೆಯೊಳಗ ಅವ ಸೆರೆ ಕುಡಿತಿದ್ದ. ಆತ ಸೆರೆ ಕುಡಿತಾನ ಅಂತಂದು ನಾವು ಅವಾಗ ಬುದ್ಧಿ ಹೇಳಕ್ ಹೋದಾಗ ಅವ್ರ ಮನೆಯೊಳಗ ನೀ ಏನ್ ಸಂಪನ್ನ ಅಂತೇಳಿ ನೀನು ಇಸ್ಪೆಟ್ ಆಡ್ತಿ ಜೂಜಾಡ್ತಿ ಅಂದಾಗ ನಾವು ಹೌದು ಒಬ್ರು ಹೆಣ್ಮಕ್ಳು ಈ ತರ ಅಂದಾಗ ಬಳಕೆ ಮಾಡಿದ್ರು. ಬೇಡ ಇದನ್ನ ಇಲ್ಲಿಯೇ ಸ್ಟಾಪ್, ಇದನ್ನ ಮಾಡಬಾರ್ದು, ನಾವು ಯಾವ್ದಾದ್ರು ಒಂದು ನಾವು ದಾರಿಗೆ ಹತ್ತಬೇಕು ಅಂದು ನಾವು 4 ಮಂದಿಯಾಗ ಹೋಗ್ತೀವಿ ಅಂದಾಗ ನಮಗೂ ಇಂಥವೆಲ್ಲ ಸಮಸ್ಯೆ ಬರ್ತಾವ ಅಂದಾಗ ನಾವು ಇದು ಬೇಡ ಅಂದಮೇಲೆ ನಾವು ಇದನ್ನ ಮಾಡಿವಿ. ನಾವು ಅತಿ ಹೆಚ್ಚಾಗಿ ಇದ್ರಾಗ ಗಮನ ಕೊಡ್ಬೇಕಂದ್ರೆ ನಾವು ಫಾರ್ಮ್ ಬಿಟ್ಟು ಎಲ್ಲಿ ಹೋಗೋದಲ್ರಿ. ಅವಾಗೇನು ಮುಂಜಾನೆ ಹೋದ್ರೆ ಸಂಜೆಗೆ ಮನೆಗೆ ಬರ್ತಿದ್ವಿ, ಸಂಜೆಗೆ ಬರ್ತೀವೋ ಬಿಡ್ತೀವೋ ಗೊತ್ತಿದ್ದಿಲ್ರಿ, ಆ ಮಟ್ಟಕ್ಕಿದ್ವಿ. ಇವತ್ತೇನೈತಲ್ಲ ಇದ್ರ ಜೊತೆಗೆ ಆಡಾಕತ್ತಿಂದೆ ನಾವು ಯಾವುದಕ್ಕೂ ಹೋಗೋದಲ್ರಿ. ಮಾಡ್ಬೋದ್ರಿ, ಯಾಕಂತಂದ್ರ ಒಳ್ಳೆ ಲಾಭ ಇದೆ ರೀ. ಒಂದು ಮೊಟ್ಟೆ 10 ರಿಂದ 15 ರೂಪಾಯಿ. ಈಗ ಅದಕ್ಕೆ ಒಂದು 2 ಲೇಬರ್ ಇಟ್ಬಿಟ್ರ ಅವು ಮಾಡ್ಕೊಂಡು ಹೋಗ್ತಾರೆ. ಇದನ್ನು ದಿನಕ್ಕೆ 300, ಈ ದೀಪಾವಳಿಯಿಂದ 350
ಪೇಮೆಂಟ್ ಜಾಸ್ತಿ ಮಾಡಿದೇನ್ರಿ ಅವ್ರಿಗೆ. ಮತ್ತೆ 350 ರೂಪಾಯಿ ಅವ್ರದ್ದು ಸಂಸಾರ ನೀಗತ್ತಾ. ಅಂದ್ರೆ ಇವರು ಕುರಿ ಕಾಯೋರಿಗೆ 350 ರೂಪಾಯಿ. 350. ಆಡು ಕಾಯೋರಿಗೆ 350 ರೀ. ಅಲ್ಲೇ ಮರಿಗಳನ್ನು ಮೇಸಲಿಕ್ಕೆ ಅವ್ರಿಗೆ 200 ರೂಪಾಯಿ. ಉಳಿಲಿ ಬಿಡ್ಲಿ ನಾವು ಇದನ್ನ ಮಾಡ್ಬೇಕು. ಇದರಿಂದ ಇದ್ವಿ ಅಂದ್ರ ನಮ್ಗೆ ದಾರಿ ದೀಪ ಆಗೈತಿ. ಯಾಕಂದ್ರೆ ನಾವು ಊರಾಕ್ ಹೋಗೋದಿಲ್ಲ, ಹಲಾಟಿ ಬೀಳಲ್ಲ. ಇದು ಇತ್ತಪ್ಪ ಅಂದ್ರೆ ಮರಿ ಒದ್ರಿದ್ರೆ ಮರಿ ತಕ್ಕಿರ್ತೀವಿ, ಆಡು ಒದ್ರಿದ್ರೆ ಆಡಿನ ತಕ್ಕಿರ್ತೀವಿ, ಕೋಳಿ ಒದ್ರಿದ್ರೆ ಕೋಳಿ ತಕ್ಕಿರ್ತೀವಿ. ಇದು ಏನೂ ಇಲ್ಲ ಅಂದ್ರೆ ಊರಾಕ್ ಹೋದ್ವಿ ಅಂದ್ರೆ 100 ರೂಪಾಯಿ ಖರ್ಚು ಹಾಕೋ. ಅದಕ್ಕೆ ನಾವು ಇದು ಬೇಡ, ಅವ್ರಿಗೆ ಇಷ್ಟ ಆಗುತ್ತಾ ನಮ್ಗೆ ಇಷ್ಟ ಆಗುತ್ತೆ. ಅರ್ಧಕ್ಕರ್ಧ ಆಗ್ಲಿ, ನಮ್ಮ 4 ಕಡೆ ಬಂದ್ರೆ ಸಾಕು. ಅವ್ರಿಗೆ 75 ಪೈಸೆ ಹೋಗ್ಲಿ, ಅವರು ಬದುಕ್ತಾರ ನಾವು ಬದುಕು. ಮರಿ ನಾವು 2 ತಿಂಗಳ 3 ತಿಂಗಳ ಆದ್ಮೇಲೆ ನಮ್ಮ ಫಾರಿಮ್ ಬಂದು ತೊಗೊಂಡ್ ಹೋಗ್ಬಿಡ್ತಾರೆ. ನಾವು ರೇಟ್ ನಿಗದಿ ಮಾಡ್ತಾರ. ಆ ರೇಟ್ ಬಂತಂದ್ರೆ ನಾವು ಬಿಡ್ತೀವಿ. ಕೆಜಿ ಲೆಕ್ಕಕ್ಕೆ ಹೋಯ್ತಾರ? ಕೆಜಿಗೆ ಇಲ್ಲ ರೀ. ಕೆಜಿಗೆ ಚಲೋ ಹೋತ್ ಮರಿ ಇದ್ರ ಕೆಜಿ ಕೊಡ್ತೀವಿ, ಅವ್ ಬೀಜಕ್ ಬೇಕಂದ್ರ. ಇಲ್ಲ ಅಂತಂದ್ರ ನಾವು ಉಂಡಾನ. ಈಗ ಮೊನ್ನೆ 20 ಮರಿ ಕೊಟ್ಟೆ. 5,800 ರೂಪಾಯಿ ಒಂದು ಮರಿ ಕೊಟ್ಟೆ. 20 ಒಮ್ಮೆಗೆ ಕೊಟ್ಟೇನ್ರಿ. 20 ಒಮ್ಮೆಗೆ? ಹ್ಞೂ. ಎಷ್ಟು ತಿಂಗಳ ಮರಿ? ಅದು 2.5 ತಿಂಗಳ ಅಥವಾ 3 ತಿಂಗಳ ಆಗ್ಬೋದು. ಈಗ 35 ಮರಿ ಅದಾವ್ರಿ. 35 ಮೊನ್ನೆ 12 ಕೇಳಿ ಹೋಗ್ಯಾರ್ರಿ. ಆಮೇಲೆ ಈಗ 45 ಕುರಿ ತಂದೇನಲ್ರಿ. ಈಗ ಆಲ್ರೆಡಿ 30 ಮರಿಗಳು ಹುಟ್ಟಿಬಿಟ್ಟಾವ. ಈಗ ಎಷ್ಟು ತಿಂಗಳಾಯ್ತಣ್ಣ? ಈಗ ತಂದು 2 ತಿಂಗಳ 2.5 ತಿಂಗಳ ಆಯ್ತು. 2 ತಿಂಗಳ ಆಯ್ತ್ರಿ. ಅವ್ರ ಮೇಸೋರ್ರಿ. 2.5 ತಿಂಗಳ ಆಯ್ತಲ್ರಿ. 2.5 ತಿಂಗಳದೊಳಗೆ ಈಗ ಆಲ್ರೆಡಿ ಈಗ ನಮಗೆ ಮರಿ ಈಗ ಅಲ್ಲೇ ವ್ಯಾಪಾರಕ್ಕೆ ಒಂದು ಅರ್ಧ ಬಂದವ್ರಿ. ಅರ್ಧ ಬಂದವು, ಅರ್ಧ ಕೊಟ್ಟಿಲ್ಲ. ಇನ್ನು 2-3 ತಿಂಗಳಾದ್ರೆ ಇದ್ರ ಅರ್ಧ ಗಂಟು ಹೋಗ್ಬಿಡ್ತೈತಿ. ಅರ್ಧ ಗಂಟು ತೆಗ್ದ ಬಿಡ್ತೀವಿ. ಆದ್ರೆ ಏನಿತ್ತಲ್ಲ, ಈಗ ಒಂದು ಸ್ವಲ್ಪ ನಾವು ಯಾವ್ದು ಸಾಲ ಸಮದ ಮಾಡಿ ಅವ್ರಿಗೆ ರೊಕ್ಕ 2 ತಿಂಗಳ ಉದ್ರಿ ಅಂತ ತೊಗೊಂಬಂದಿದ್ವಿ. 70,000 ರೂಪಾಯಿ ಕೊಟ್ಟಿವಿ. 5 ಲಕ್ಷ ಕೊಡಬೇಕು. ಈಗ ಒಂದು ಸ್ವಲ್ಪ ಅವು ಇವು ಮರಿ ಮಾರಿಕಾಟ ನಾನು ಅವ್ರಿಗೆ ಸುದ್ದಿ ಮಾಡ್ಬೇಕು. ಔಷಧಿ, ಇಂಜೆಕ್ಷನ್ನು, ಪಶು ಸಂಗೋಪನೆ ಇಲಾಖೆಗೆ ನಾವು ಏನಾದರೂ ಒಂದು ಸ್ವಲ್ಪ ಯಾವ್ದಾದ್ರು ಏನಾದ್ರು ಆಯ್ತು ಅಂದ್ರೆ ನಾವು ಕರೆ ಮಾಡ್ತೀವಿ ರೀ. ಅವ್ರಿಗೆ ಫೋನ್ ಮಾಡ್ತೀವಿ. ನಿಮಿಷನೊಳಗೆ ಬಂದ್ಬಿಡ್ತಾರೆ. ಬಂದ್ಬಿಡ್ತಾರ. ಅವ್ರು ಹೇಳ್ತಾರ ನಾವಿರಲ್ಲ ಅಂದ್ರೆ ಈ ತರ ಮಾಡ್ಕೊರಿ ಅಂತ ಅವ್ರು ನಮ್ಗೆ ಸಲಹೆ ಕೊಟ್ಟು ಹೋಗ್ತಾರ. ನಮ್ಮ ಸಿದ್ದಪ್ಪ ಅವ್ರು ಏನ್ ಬೇಕು ಅದನ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲಿ 1 ತಿಂಗಳು ಎಲ್ಲಿ ಯಾರು ಕುರಿಯಾಗೂ ಇಲ್ರಿ. ಅವ ಮೊದಲು ತಮ್ಮ ಮಾಡಿದ್ನಂತ್ರಿ. ಇಲ್ಲಿ ಬಂದ್ಮೇಲೆ ನಮ್ಮೂರಿಗೆ ಅವ್ರು ಹಲ್ಕುರ್ಕಿ ಅವ್ರ ಊರು. ಅವ ಇಲ್ಲಿ ಬಂದ್ಮೇಲೆ ಎಲ್ಲಿ 1 ತಿಂಗಳು ಸಹಿತ ಪೂರೈಸಿಲ್ಲ. ನಮ್ದ್ರೊಳಗೆ ಬಂದ್ಮೇಲೆ 3 ವರ್ಷ ಮುಗಿಸ್ಯಾನ. ಇಲ್ಲೇ 3 ವರ್ಷ ನಮ್ಮ ಆಡು ಕಾಯ್ದಾನ. 3 ವರ್ಷ ಅವ್ನ ಕೈಯಾಗ ಬೆಳೆದವ್ ನೋಡ್ರಿ. ಕಟ್ಟಿಗೆದ ಮಾಡೇನ್ರಿ. ಯಾಕಂತಂದ್ರ ಅಷ್ಟು ದುಂದು ವೆಚ್ಚ ಮಾಡ್ಬಾರ್ದಂದು ಕಟ್ಟಿಗೆದ ಮಾಡಿವ್ರಿ. ಮೊದಲೊಂದ್ ಸ್ವಲ್ಪ ಮಾಡಿದ್ವಿ. ಈ ವರ್ಷ ಮತ್ತೆ ಇದನ್ನಷ್ಟು ಮತ್ತೆ ಕಟ್ಟಿಗೆ ತೊಗೊಂಬಂದ್ ಹೆಚ್ಚಾದಾಗೆಲ್ಲ ಹೆಚ್ಚಿಗೆ ಮಾಡ್ಕೊಂತ ಹೊಂಟಿವಿ. ತಾಂದಿತ್ರಿ ಒಂದು 20-30 ಸೈಜ್ ಹಾಕಿತ್ರಿ. ಅದನ್ನ ಈಗ ಕ್ಯಾನ್ಸಲ್ ಮಾಡಿ ಮತ್ತೆ ಜಾಸ್ತಿ ಆದಾಗೆಲ್ಲ ಇಂಬೇಕಲ್ರಿ, ಅದಕ್ಕೆ ದೊಡ್ಡದು ಮಾಡಿದ್ವಿ. ಮೊದಲ ಒಳಗ್ ಹಾಕ್ತಿದ್ವಿ. ಒಳಗ್ ಹಾಕುದ್ರಾಗ ಅದು ಹಿಕ್ಕಿ ಬೆಳೆಯೋದು ತೊಂದ್ರೆ ಆಯ್ತು, ಆಳಿನ ಸಮಸ್ಯೆ ಆಯ್ತು. ಯಾರು ಮಾಡ್ಲಿಲ್ಲ. ಮತ್ತೆ ನಮ್ಗ ಬೀಳಾಕತ್ತದು. ಬೇಡ ಅಂತಂದು ಕಟ್ಟಿಗೆದ ಮಾಡ್ಸೇನ್ರಿ. ಬುಡಕ ಕೋಳಿ ಸಾಕಕ್ ಮಾಡಿದೆ. ಇದಕ್ಕೆಲ್ಲ ಕೋಳಿ ಸಾಕಕ್ ಮಾಡೇನ್ರಿ. ಇದು ತಳ ಕೋಳಿ ಮರಿ ಅದಾವ್ರಿ. ಅಂದ್ರೆ ಅಷ್ಟು ಒಮ್ಗಲೆ ಮಾಡಿರಿ ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ? ಮೊದಲು ಕೋಳಿ ಸಾಕಾಣಿಕೆ ಮಾಡಿದ್ವಿ. ಮಾಡಿ ಅವನ್ನ ತೆಗದ್ವಿ. ಮತ್ತೆ ಈ ಸರಿ ಮತ್ತೆ ಹೊಳ್ಳಿ ಕೋಳಿ ಮಾಡಿದ್ವಿ. ಇದಕ್ಕೆ ಹೆಣ್ಮಕ್ಳ ಪಗಾರ ಹೊರಗೆ ಹೋಗುತ್ತಲ್ಲ ಅಂತಂದು ಕೋಳಿ ಸಾಕಾಣಿಕೆಯಿಂದ ಹೆಣ್ಮಕ್ಳ ಪಗಾರ ಹೋಗುತ್ತಲ್ರಿ. ಮರಿ ಪರಿ ಮೇಯಿಸ್ತಾರ, ಅವ್ರಿಗೆ ಪಗಾರ ಹೋಗುತ್ತಲ್ಲ ಅಂತಂದು ಕೋಳಿ ಒಬ್ಬೊಬ್ರಿಗೆ ಒಂದೊಂದು. ಆಡಿಗೆ ಒಬ್ರು, ಕುರಿಗೊಬ್ರಿ. 4 ಮಂದಿ ಅದ್ರಿ. 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಆಡು ಕುರಿ ಮೇಸಕ ಗಂಡ್ಮಕ್ಳು ಹೋಗ್ತಾರೆ. ಹೆಣ್ಮಕ್ಳು ಮರಿ ಇದು ಒಬ್ರು ಮರಿ, ಮೀನು, ಕೋಳಿ ಎಲ್ಲ ಒಟ್ಟ ಶೆಡ್ಡಿನ ಮುಂದಾರಿ. ಇವ್ರು ಆಕಳ ಮಾಡಿವಿ. ಆಕಳ 4 ಅದಾವ್ರಿ. ಮತ್ತೀಗ ಇವು ಕುರಿ ಮರಿ ಇಲ್ಲೇ ಹಾಕವ್ರಿ. ಒಟ್ಟ ಇಲ್ಲೇ ಐತ್ರಿ. ಇಲ್ಲ ರೀ, ನಾವು ಕಟ್ಟಿಗೆ ಕೋಸ್ಕೊಂಬಂದು ಎಲ್ಲ ಇಲ್ಲಿ ತಂದು ಇದನ್ನ ಮಾಡ್ತೀವ್ರಿ. ಒಬ್ಬ ಇವನ್ ಗೋಂಡಿ ಇವನ್ ಬಡಿಗೆರ ಅವ್ನ ಕರ್ಕೊಂಬಂದು ಕಟ್ ಮಾಡಿ ಬಡಿಸ್ಬಿಟ್ಟಿವ್ರಿ. ಎಷ್ಟು ಬಂದೈತ್ರಿ ಅಣ್ಣ ಇದಕ್ಕೆ ಖರ್ಚು? ಲೆಕ್ಕ ಇಟ್ಟಿಲ್ರಿ ನಾವು. ಹಂಗ ಬಂದ್ ಹಂತವಾಗಿ ಮಾಡ್ಕೊಂತ ಹೋಗ್ಯವಲ್ಲ, ಅದ್ರ ಲೆಕ್ಕ ಇಲ್ರಿ. ಈಗ ಮಾಡುವುದು ಆಗೋದಿಲ್ಲ ಬಿಡ್ರಿ. ಈಗ ಯಾಕಂದ್ರ ಕೆಬ್ಬಣ ಅವೆಲ್ಲ ತುಟ್ಟೆದಾವ್. ಇವು ಮರಿ ಅಷ್ಟ ರೀ. ಈಗ ಇಲ್ಲಿ ಅಂದ್ರೆ ಆಡ್ ಮೇಯಕ್ ಹೋಗ್ಯವ್ರಿ. ಈಗ ಮರಿ ಅಷ್ಟ ರೀ. ಮರಿ ಅಷ್ಟ ಇಲ್ಲಿ ಬಿಟ್ರಿ? ಹೌದ್ರಿ. ಸೈಜು ಹಿಂಗ 30 ಐತ್ರಿ, ಹಿಂಗ 50 ಐತ್ರಿ. ಇವೆಲ್ಲ 2 ತಿಂಗಳು 3 ತಿಂಗಳು ಅದಾವ್ರಿ. 3 ತಿಂಗಳ ಮರಿ ಅದಾವ ನೋಡ್ರಿ. ಈಗ ಮೊನ್ನೆ 12 ಮರಿ ಇದ್ರಾಗ ಹಾಕೊಂತೀನಿ ಅಂತ ಬಂದಿದ್ರಿ ಅವ್ರು. ನಾವು 58 ರಂಗಾದ್ರ ಮೊನ್ನೆ ರೇಟ್ನಾಗ ಆದ್ರ ಒಯ್ಯಪ್ಪ ಅಂದ್ವಿ. ಆಯ್ತ್ರಿ, ಮುಂದಿನವ್ರು ಒಯ್ತೀನಿ ಅಂತ ಹೋಗ್ಯಾನ್ರಿ. 15 ದಿನ 20 ದಿನ ಆತ್ರಿ. ಈಗ ಇದ್ರಾಗ 20 ಕೊಟ್ಟಿನ್ರಿ. ಈಗ 5,800 ಹಂಗ 20 ಕೊಟ್ಟಿನ್ರಿ. 20 ಮರಿ ಕೊಟ್ಬಿಟ್ಟಿನ್ರಿ. ಲಾಭ ಐತ್ರಿ, ಯಾಕಿಲ್ಲ. ಒಂದು 3 ತಿಂಗಳಕ್ಕೆ ಮರಿ ಬಂದ್ಬಿಡ್ತು ಮಾರಾಕ. ಮತ್ತೆ 3 ತಿಂಗಳಿಗೆ ಇಳಿದ್ ಬಿಡ್ತ್ರಿ. ಅದ ಇವ್ನ ಕೊಟ್ಟ ಗಟ್ಟಗ್ಲೆ ಮತ್ತೊಂದು 2 ತಿಂಗಳು 3 ತಿಂಗಳಕ್ಕ ಮತ್ತೆ ಮರಿ ಕೊಡ್ತಾವ. ಇದು ಬಡವ್ರ ಆಧಾರ ನೋಡ್ರಿ. ಇದು ಆಡ ಏನೈತಲ್ಲ ಬಡವ್ರ ಆಧಾರ. ಒಂಥರ ATM ಇದ್ದಂಗೆ. ಹೌದ್ರಿ. ಯಾವಾಗಾರ ಮಾಡ್ರಿ. ನಾವು 50 ಅಡಚಣೆ ಐತಂದ್ರೆ ಒಂದು ಮರಿ ಮಾರಿದ್ರ ಬಂದ್ಬಿಡ್ತ. ಅಲ್ಲಿ ಇಷ್ಟೆಲ್ಲ ಲೇಬರ್ ನೆಟ್ ಮೇಂಟೈನ್ ಮಾಡ್ತೀರಿ, ವರ್ಕೌಟ್ ಆಗತ್ತೆ ರೀ? ವರ್ಕೌಟ್ ಆಗತ್ತ ಬಿಡುತ್ತೆ ಎಣ್ಣೆ ಪ್ರಶ್ನೆ ರೀ. ಆದ್ರ ಅವರು ಬದುಕ್ತಾರ, ನಾವು ನಮ್ಗೆ ಉಳಿತೋ ಬಿಡ್ತೋ ಎಣ್ಣೆ ಪ್ರಶ್ನೆ. ಅವ್ರಿಬ್ರು 4 ಮಂದಿಯಾರ ಬದುಕ್ತಾರಲ್ಲ, 4 ಬಡ ಕುಟುಂಬಾರ ಬದುಕತ್ತಲ್ಲ, ಅವ್ರ ಜೊತೆಗೆ ನಾವು
ಕೈಗೂಡ್ತೀವಿ ರೀ. ಯಾಕಂದ್ರೆ ಇದು ಟೈಮ್ ಪಾಸ್ ಆಗತ್ತೆ ರೀ ನಮ್ಗೆ ಇಲ್ಲಿ ಇದ್ವಿ ಅಂದ್ರೆ. ಹಲಾಟಿ ಕಡಿಮೆ ಆಗತ್ತ, ಅಡ್ಡಾಡೋದು ತಿರ್ಗಾಡೋದು ಕಡಿಮೆ ಆಗತ್ತ. ಈಗ ಇವೆಲ್ಲ ಮರಿ ಕೊಡಕ್ ಅದಾವ್ರಿ ಈಗ ಕೊಡಾಕ್ ಬಂದವ್ರಿ ಈಗ ಇದ್ರಾಗ ಬಂದವ. ಅರ್ಧ ಮರಿ ಈಗ ಅಲ್ಲೇ ವ್ಯಾಪಾರಕ್ಕೆ ಬಂದವ್ರಿ. ಜಮನಾಪುರಿ ರೀ ಇದು. ಇದು ಹ್ಞೂ ಎಷ್ಟು ತಿಂಗಳದ್ರಿ ಇದು? ಇದು 3 ತಿಂಗಳದ್ದು ಐತಿ ನೋಡ್ರಿ. ಇದನ್ನ 6,000 ಚಿಲ್ರಕ ಕೇಳಿದ್ರು ಕೊಟ್ಟಿಲ್ರಿ. ಇದನ್ನ 6,000 ಚಿಲ್ಡ್ರ 6,000 ಚಿಲ್ರ ಕೊಟ್ಟಿದ್ರು. ಒಂದು ಸಾಂದು ಒಂದು ವಾರದ್ದು ಹೋಗುತ್ತಂತ 58ಕ್ಕೆ 12 ಮರಿ ಹಾಕೊಂತೀನಿ ಅಂತ ಅಂದನ್ರಿ. ಮುಂದಿನ ವಾರದಾಗ ಹೋಯ್ತೀನಿ ಅಂತ ಹೇಳ್ಯಾರ. ಈಗ ಮಧ್ಯಾಹ್ನ ಹೊಟ್ಟು ಇಡ್ತೀವಿ, ಮುಂಜಾನೆ ಕಾಳು ಇಡ್ತೀವಿ, ಶೇಂಗಾದ ಹಿಂಡಿ ಕಾಳು ಇಡ್ತೀವಿ ಮುಂಜಾನೆ. ಮತ್ತೆ ಒಂದು ತಾಸು 2 ತಾಸು ಬಿಟ್ಟ ಮೇಲೆ ಶೇಂಗಾದ ಹೊಟ್ಟು ಹಾಕ್ತೀನಿ ರೀ. ಶೇಂಗಾದ ಹೊಟ್ಟು ಹಾಕಿದ ಮೇಲೆ ಮತ್ತೆ ಗೋವಿನ ಸೊಪ್ಪಿ ಅಂತ ಇಂಥ ಕಡ್ಕೊಂಬಂದು ಹಾಕ್ತೀವಿ. ಅದನ್ನ ಬಿಟ್ಟ ಮೇಲೆ ಮತ್ತೆ 4 ಗಂಟೆಗೊಮ್ಮೆ ಕಾಳು ಹಾಕ್ತೀವಿ. ಕಾಳು ಹಾಕಿದ ಮೇಲೆ ಮತ್ತೆ ಆಡು ಬರ್ತಾವೆ, ಹಾಲು ಕುಡಿತಾವೆ. ಸ್ನೇಹಿತರೆ ನೋಡಿದ್ರಲ್ಲ, ನಾನು ಯಾಕೆ ಆದರ್ಶ ವ್ಯಕ್ತಿ ಅಂತ ಹೇಳಿದ್ನಂತಂದ್ರೆ ಇದೇ ಕಾರಣಕ್ಕೆ ಸ್ನೇಹಿತರೆ. ಅವತ್ತು ಮಟ್ಕ ಇಸ್ಪಟ್ ದಾಸರು, ಇವತ್ತು ಲಕ್ಷ ದುಡಿತಿರಂತ ಆದರ್ಶ ರೈತರು. ಲಕ್ಷ ಬಿಡ್ರಿ. ಸೊ ಇದೇ ಕಾರಣಕ್ಕೆ ಸ್ನೇಹಿತರೆ ನಾನು ಆದರ್ಶ ರೈತರು ಅಂತ ಹೇಳಿದ್ದು. ಇವತ್ತು ನಮ್ಮ ಕೈಲಿ ನಾವೇನೋ ದುಶ್ಚಟಕ್ಕೆ ಬಲಿಯಾಗಿರ್ತೀವಿ, ಆದ್ರೆ ಅದರಿಂದ ಹೆಂಗ್ ರಿಕವರಿ ಆಗೋದು, ಹೆಂಗ್ ಹೊರಗಡೆ ಬರೋದಂತ ಅನ್ಕೋತಿರ್ತೀವಿ. ಯಾವಾಗ ನಾವು ಈ ಥರದ್ದು ಉದ್ಯೋಗಗಳನ್ನ ಮಾಡಕ್ ನಿಂದಿರ್ತೀವಿ, ಆವಾಗ ಆ ದುಶ್ಚಟಗಳಿಂದ ಹೊರಗೆ ಬರ್ತೀವಿ. ಹೇಳ್ರಿ ಬಸವರಾಜಣ್ಣ, ಅಂದ್ರೆ ಈಗ ಯಾರಾದ್ರೂ ದುಶ್ಚಟ ಮಾಡ್ತಿರ್ತಾರಲ್ಲ, ಅವ್ರಿಗೊಂದು ಕಿವಿ ಮಾತಾಡ್ರಿ ನಿಮ್ಮ ಕಡೆಯಿಂದ. ಇಲ್ಲ ರೀ, ನಾವು ಮಾಡಬಾರ್ದು. ಇದರಿಂದ ಜನರ ಶಾಪನು ತಟ್ಟುತ್ತಾ, ಹೆಣ್ಮಕ್ಳ ಶಾಪನು ತಟ್ಟುತ್ತಾ, ಮಕ್ಕಳ ಶಾಪನು ತಟ್ಟುತ್ತಾ. ಈ ತರ ಇಂದ ಮಾಡೋದ್ರಿಂದ ಎಲ್ಲರಿಗೂ ಲಾಸ್ ಐತಿ. ಒಳ್ಳೆಯ ಕಾರ್ಯಕ್ರಮ ಮಾಡ್ಬೇಕು, ಒಳ್ಳೆಯ 4 ಮಂದಿಯಾಗ ಹೋಗ್ಬೇಕು. ನಾವು 4 ಮಂದಿಯಾಗ ಬೆಳಿಬೇಕಂದ್ರ ಇಂಥವೆಲ್ಲ ಮಾಡ್ಬೇಕ್ರಿ. ದನ, ಕುರಿ, ಆಡು, ಮೀನ, ಎರೆಹುಳು ತೊಟ್ಟಿ, ಅಜ್ವಾಲ, ಇನ್ನೂ ಭಾಳ ಅದಾವ್ರಿ ನನ್ನ ಆಸೆ. ಅಷ್ಟು ಇನ್ನೊಂದು ವರ್ಷದೊಳಗೆ ಅಜ್ವಾಲ ಮಾಡ್ತೀನಿ. ಆಮೇಲೆ ಇದನ್ನ ಮಾಡ್ತೀನಿ, ಏನಂದ್ರೆ ಎರೆಹುಳು ತೊಟ್ಟಿ ಮಾಡ್ತೀನಿ. ಈ ನಮ್ಮ ಹೊಲಕ್ಕೆ ಹಾಕಿದ್ರೆ ಈ ಗೊಬ್ಬರನ ಯೂಸ್ ಮಾಡ್ತೀನಿ. ಸರ್ಕಾರಿ ಗೊಬ್ಬರವನ್ನು ಯೂಸ್ ಮಾಡಬಾರ್ದು ಅನ್ನೋದು ನಮ್ದು ಈಗ. ಇದು ಸ್ನೇಹಿತರೆ ನಮ್ಮ ಬಸವರಾಜಣ್ಣ ಅವ್ರ ಮಾತು. ಅದ್ಭುತವಾದಂಥ ರೈತರು. ಭಾಳ ಖುಷಿ ಆಯ್ತು ಬಸವರಾಜಣ್ಣ ನಿಮ್ಮನ್ನ ಭೇಟಿಯಾಗಿ. ಹುಡ್ಕ್ಯಾಂಬಂದಿದ್ದಕ್ಕೂ ನಮ್ಗೆ ಭಾಳ ಖುಷಿ ಆಗೈತೆ, ಆನಂದ ಆಗೈತಿ. ಮತ್ತೆ ಸಿಗ್ತಿರ್ತೀವಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ.